ಸುಮ್ನೆ ಇದೀನಿ ಅಂತ ಇವಳನ್ನ ಈ ಮನೆ ಸೊಸೆ ಮಾಡಕ್ ಹೊರಟಿದ್ದೀರಾ ನೀವು? ನನಗ್ ತುಂಬಾ ಅನ್ಯಾಯ ಮಾಡ್ತಾ ಇದ್ದೀರಾ ನೀವು. ನಾನ್ ಸುಮ್ನೆ ಇರಲ್ಲ, ನಾನು ಖಂಡಿತವಾಗ್ಲೂ ಸುಮ್ನೆ ಇರಲ್ಲ. ನೋಡಿ ನಾನು ಏನ್ ಮಾಡ್ತೀನಿ ಅಂತ. ಅಯ್ಯೋ, ಏನಂಟಿ ಇವಳು ಹೀಗ್ ಮಾತಾಡ್ತಿದ್ದಾಳೆ? ಅದೇ ನನಗೂ ಗೊತ್ತಾಗ್ತಿಲ್ಲ ಮೀರಾ. ಈ ತರ ಆಡೋಳು ಗಂಡನ್ಗೆ ಡಿವೋರ್ಸ್ ಕೊಟ್ಟು ನನ್ ಜೊತೆ ಮದ್ವೆ ಮಾಡ್ತಾಳ? ಅಶ್ವಿನ್, ನೋಡ್ದೇನೋ ಸೇವಂತಿ ನಮ್ಗೆ ಕೈ ಕೊಟ್ಬಿಟ್ಲು. ಅವಳ ಮನ್ಸನ್ನ ಬದಲಾಯಿಸ್ಬಿಟ್ಲು ಅನ್ಸುತ್ತೆ. ಅಯ್ಯೋ, ಈಗೇನು ಮಾಡೋದು? ಇಷ್ಟೆಲ್ಲ ಆದ್ಮೇಲೆ ನಾನೀ ಮನೇಲಿ ಒಂದು ಕ್ಷಣನೂ ಇರಲ್ಲ. ಮೀರಾ ಮೀರಾ, ಒಂದ್ ನಿಮಿಷ ಇರಮ್ಮ. ಅಶ್ವಿನ್, ನೀನಾದ್ರೂ ಹೇಳೋ. ಮೀರಾ, ಸ್ವಲ್ಪ ತಾಳ್ಮೆಯಿಂದ ಇರೋ. ಏನ್ ತಾಳ್ಮೆ? ನಿಮ್ಗೆ ಈ ತರ ಅವಮಾನ ಆಗಿದ್ರೆ ನೀವು ಸುಮ್ನೆ ಇರ್ತಿದ್ರಾ? ಸೇವಂತಿ ಗಂಡನ್ ಬಿಟ್ಕೊಡಲ್ಲ, ನನ್ ಕತೆ ಮುಗೀತು. ಮುಂದಿನ ಟ್ರೀಟ್ಮೆಂಟ್ ಇಂದ ಹೇಗ್ ತಪ್ಪಿಸ್ಕೊಳ್ಳಿ? ಈ ಮನುಷ್ಯ ಬೇರೆ ನನ್ನ ಮಾತೇ ಕೇಳಲ್ಲ. ಮಣಿ, ಏನ್ ಯೋಚನೆ ಮಾಡ್ಕೊಂಡು ಕೂತಿದ್ಯಾ? ಆಲ್ರೆಡಿ ಎಷ್ಟೊತ್ತಾಯ್ತು, ಹೋಗಿ ದರ್ಶನ ಮಾಡೋಣವಾ? ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಇರಿ. ಮಣಿ, ಏನಾಗ್ತಿದೆ ನಿನ್ಗೆ? ನನ್ಗೆ ಯಾಕೋ ಉಸಿರುಗಟ್ಟಾಗ ಆಗ್ತಿದೆ ಕಾರಣ. ಎಲ್ಲೂ ನೆಮ್ಮದಿನೇ ಇಲ್ವೇನೋ ಅಂತ ಅನಿಸ್ತಾ ಇದೆ. ನಿನ್ನ ಮನ್ಸಿಗೆ ಸಮಾಧಾನ ಆಗ್ಲಿ ಅಂತ ತಾನೇ ನಾನು ನಿನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದು. ನನ್ನ ಲೈಫ್ನಲ್ಲಿ ಆಗ್ತಿರೋದು ನೋಡ್ತಾ ಇದ್ರೆ ಆ ದೇವ್ರಿಗಾದ್ರೂ ಯಾಕೆ ಕೈ ಮುಗಿಬೇಕು ಅಂತ ಅನಿಸ್ತಾ ಇದೆ ನನಗೆ. ಅಂತ ದೊಡ್ಡ ಸಮಸ್ಯೆ ಏನು ಇಲ್ಲ ಮಣಿ, ಏನೋ ಸ್ವಲ್ಪ ಡಿಸ್ಟರ್ಬ್ ಆಗಿದ್ಯಾ ಅಷ್ಟೇ. ನೆಕ್ಸ್ಟ್ ಟೈಮ್ ಡಾಕ್ಟರ್ ಹತ್ರ ಕನ್ಸಲ್ಟೇಷನ್ಗೆ ಹೋಗ್ತೀವಲ್ಲ, ಆಗೆಲ್ಲ ಸರಿ ಹೋಗುತ್ತೆ. ಸುತ್ತಿ ಬಳಸಿ ಅಲ್ಲಿಗೆ ಬರ್ತಾನೆ. ಸರಿ ಬಾ ಹೋಗೋಣ. ನನಗೆ ಸ್ವಲ್ಪ ಹೊತ್ತು ಒಂಟಿಯಾಗಿ ಕೂರ್ಬೇಕು ಅನ್ಸಿದೆ. ನೀವು ಹೋಗಿರಿ, ನಾನು ಬರ್ತೀನಿ. ಸರಿ. ಇದರಿಂದ ಹೇಗೆ ಆಚೆ ಬರ್ಲಿ? ನಾನ್ ಮಾಡಿರೋ ತಪ್ಪನೆಲ್ಲ ಹೇಗ್ ಮುಚ್ಚಾಕ್ಲಿ? ಸತ್ಯ ಅನ್ನೋದು ಬೂದಿ ಮುಚ್ಚಿದ ಕೆಂಡದಂಗೆ. ಅದನ್ನ ಮುಚ್ಚಾಕೋದಿಕ್ಕೆ ಸಾಧ್ಯನೇ ಇಲ್ಲ. ಬಂತು ಕಣವ್ವ, ಹತ್ರ ಬಂತು. ಏನ್ ಬಂತು? ನಿನ್ನ ಪಾಪ ಪುಣ್ಯಗಳ ಲೆಕ್ಕ ಬಡ್ಡಿ ಸಮೇತ ಚುಕ್ತ ಆಗೋ ಕಾಲ ಬಂತು. ನೀನ್ ಯಾವತ್ತೋ ಯಾರಿಗೋ ಹೊಡೆದ್ ಕಲ್ಲು ಇವಾಗ ನಿನ್ಗೆ ಬಂದ್ ಹೊಡಿತಾ ಇದೆ ಅಲ್ವಾ? ಅವತ್ತು ನಿನ್ ಮುಂದಿನ ಹಣೆ ಬರನ ಹೇಳಕ್ ಬಂದಿದ್ದಕ್ಕೆ ನನ್ನನ್ನೇ ಬೈದೆ, ನನ್ನನ್ನೇ ಹೊಡಿಯೋಕ್ ಬಂದೆ, ನನ್ ಮೇಲೆ ಅದೇನೋ ಕೇಸ್ ಹಾಕ್ತೀನಿ ಎಂದೆ. ಈಗೆಲ್ಲ ನಾನು ಹೇಳ್ದಂಗೆ ನಡೀತಿದ್ದೆ ತಾನೇ? ಈಗೇನ್ ಹೇಳ್ತೀಯಮ್ಮ? ನಿನ್ ಪಾಪದ ನೆರಳು ನಿನ್ ಬೆನ್ ಹತ್ತಿ ಕಾಡ್ತಾ ಇದೆ ಅಲ್ವಾ? ಎಲ್ಲಿ ಹೋದ್ರೂ ನಿನ್ನ ಹಿಂಬಾಲಿಸ್ತಾ ಇದೆ ಅಲ್ವಾ? ಹೌದು, ನನಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಕೂತ್ರು ನಿಂತ್ರು ಅದೇ ಚಿಂತೆ ಕಾಡ್ತಾ ಇದೆ. ನಾನು ನೆಮ್ಮದಿಯಾಗಿ ನಿದ್ದೆ ಮಾಡಿ ಎಷ್ಟೊಂದ್ ದಿನ ಆಗೋಯ್ತು. ಬೇರೆಯವ್ರ ನಿದ್ದೆ ಕೆಡಿಸಿ ಈಗ ನೆಮ್ಮದಿಯಾಗಿ ನಿದ್ದೆ ಬರ್ತಿಲ್ಲ ಅಂತ ಕಣ್ಣೀರ್ ಹಾಕಿದ್ರೆ ಏನ್ ಪ್ರಯೋಜನ? ಇದಕ್ ಪರಿಹಾರ ಏನು ಇಲ್ವಾ? ಪರಿಹಾರ ಕೊಡೋ ಹಂತ ನೀನ್ ದಾಟಾಗಿದೆ. ಪಾಪದ ಕೂಪ್ತಲ್ ಬಿದ್ದೋರ್ನ ಮೇಲೆತ್ತೋಕೆ ಮೇಲಿಂದ ಯಾರೇ ಹಗ್ಗ ಕೊಟ್ರು ನಾವು ಮಾಡಿದ ಪಾಪ ನಮ್ಮನ್ನ ಒಳಗೆ ಎಳ್ಕೊಳ್ತಾನೆ ಇರುತ್ತೆ. ಅನುಭವಿಸೋದೊಂದೇ ಪರಿಹಾರ. ಅಯ್ಯೋ, ದಯವಿಟ್ಟು ಹಾಗನ್ಬೇಡಿ.
ನಾನು ನಿಮ್ಗೆ ಅವಮಾನ ಮಾಡಿದ್ದಕ್ಕೆ ನಿಮಗೆ ಕೈ ಮುಗಿದು ಕ್ಷಮೆ ಕೇಳ್ತೀನಿ. ನನ್ನನ್ನ ಈ ಹಿಂಸೆಯಿಂದ ಕಾಪಾಡಿ. ಆ ಮಗುವಿನ ಧ್ವನಿ, ಆ ನರ್ಸ್ ಸತ್ಯ ಎಲ್ಲ ಸೇರಿ ನನಗೆ ಹುಚ್ಚಿಡ್ದಾಗ ಆಗ್ತಾ ಇದೆ. ಅದು ನೀನ್ ಮಾಡಿದ ಮೋಸದಿಂದ. ನಿನ್ ವಾರ್ಗಿತ್ತಿಗೆ ಹುಚ್ಚಿಡ್ತಿತ್ತಲ್ಲ, ಆಗ ನಿನ್ಗೆ ಇದರ ಅರಿವಿರ್ಲಿಲ್ವಾ? ನಾವು ಒಬ್ರು ಕಾಲ್ ತುಳಿದ್ರೆ ನಮ್ ಕಾಲ್ ತುಳಿಯಕ್ಕೆ ಆ ಭಗವಂತ ಇರ್ತಾನೆ. ದಯವಿಟ್ಟು ನಗ್ಬೇಡಿ. ಇದರಿಂದ ಆಚೆ ಬರೋದಕ್ಕೆ ನನಗೆ ಸಹಾಯ ಮಾಡಿ. ಎದೆಲಿ ನಡ್ಕ ಹುಟ್ಟಿದೆ, ಈಗ ಭಯದ ಗಾಳಿ ಬೀಸ್ತಾ ಇದೆ ಅಲ್ವಾ ನಿನ್ಗೆ? ತಪ್ಪು ಮಾಡುವಾಗ ಎಲ್ಲಿ ಹೋಗಿತ್ತು ಈ ಭಯ? ನೀನುಂಟು, ನಿನ್ ಕರ್ಮದ ಫಲ ಉಂಟು. ಅಮ್ಮ ಅಮ್ಮ, ಏನು ಹೇಳ್ದೆ ಹಾಗೆ ಹೋಗ್ಬೇಡಿ. ತಪ್ಪಾಯ್ತು ಅಂತ ಕ್ಷಮೆ ಕೇಳ್ದೆ ಅಲ್ವಾ? ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟು ಹೋಗಿ. ಇದರಿಂದ ಆಚೆ ಬರೋದಕ್ಕೆ ದಾರಿ ತೋರಿಸಿ. ಉತ್ತರ ಕೊಡೋಕೆ ನಾನ್ ಯಾರು? ಕೊಡ್ಬೇಕಾಗಿರೋನು ಆ ಭಗವಂತ. ಅವನನ್ನು ಹೋಗಿ ಕೇಳು. ನೋಡಿ, ಈಗ ಅಡ್ಗೋಳ ಮೇಲೆ ದೀಪ ಇಟ್ಬಿಟ್ಟು ಹೋದ್ರೆ ಹೇಗೆ? ದೇವ್ರೆ ಉತ್ತರ ಕೊಡ್ಬೇಕು ಅಂದ್ರೆ ಹೇಗ್ ಕೊಡ್ತಾನೆ? ಅವನೇ ನನ್ನ ಪರಿಚಯಿಸ್ತಾನ ಅಥವಾ ಅವ್ನ್ ಹುಡ್ಕಕ್ಕೆ ಅವನೇ ನನ್ನ ಕಣ್ಣಿಗೆ ಕಾಣಿಸ್ತಾನ? ಇಷ್ಟ್ ನೊಂದ್ರು ಬೆಂದ್ರು ಇನ್ನೂ ಅಹಂಕಾರ ಇಳ್ದಿಲ್ಲ ಅಲ್ವಾ? ಅಯ್ಯೋ, ಹಾಗೇನಿಲ್ಲ ಅಮ್ಮ. ಇದರಿಂದ ಬದುಕೊಂಡ್ರೆ ಸಾಕು ಅಂತ ಅನಿಸ್ತಾ ಇದೆ. ದಿನ ಆ ಮಗು ಬಂದು ನನ್ನ ಕೊಲ್ಲೋ ತರ ಅನಿಸ್ತಾ ಇದೆ. ಇದಕ್ಕೇನು ಪರಿಹಾರ ಸಿಕ್ತಿಲ್ವಲ್ಲ ಅನ್ನೋ ಫ್ರಸ್ಟ್ರೇಷನ್ ಅಲ್ಲಿ ಹಾಗೆ ಮಾತಾಡದ್ನೇ ಹೊರತು ಅಹಂಕಾರ ಅನ್ನೋದು ನನ್ನಲ್ಲಿ ಯಾವತ್ತೂ ಸತ್ತೋಗಿದೆ. ಓಹೋ, ನಿಜವಾಗ್ಲೂ? ಹೌದಮ್ಮ. ಹೇಗೆ ಹೇಳಿ ಇವಾಗ ನಿಮ್ಗೆ? ನಿಮ್ ಕಾಲ್ ಹಿಡಿದು ಬೇಡ್ಕೊಳ್ಳ? ಆಗ್ಲಾದ್ರೂ ನನಗೆ ಅಹಂಕಾರ ಕಮ್ಮಿ ಆಗಿದೆ ಅಂತ ನೀವು ನಂಬ್ತೀರಾ? ಎದೇಳು. ನಿನ್ನೊಳಗೆ ಅಹಂಕಾರ ಸತ್ತೋಗಿದೆ ಅನ್ನೋದೇ ನಿಜ ಆದ್ರೆ ಖಂಡಿತ ಆ ಭಗವಂತ ನಿನ್ ಪ್ರಶ್ನೆಗೆ ಉತ್ತರ ಕೊಟ್ಟೇ ಕೊಡ್ತಾನೆ. ಇಟ್ಕೊಂಡು ಏನ್ ಮಾಡ್ಬೇಕು? ಈ ತೆಂಗಿನಕಾಯಿ ಮೇಲೆ ಈ ಕರ್ಪೂರ ಹಚ್ಚಿ ದೇವಸ್ಥಾನನ ಪ್ರದಕ್ಷಿಣೆ ಹಾಕು. ನೀನ್ ಮಾಡಿರೋ ಎಲ್ಲ ತಪ್ಪುಗಳಿಗೂ ಕ್ಷಮೆ ಕೇಳು. ತಿದ್ಕೋತೀನಿ ಅಂತ ಹೇಳು.